ಹಾಯ್ ಫ್ರೆಂಡ್ಸ್, ಇವಾಗ ನಿಮಗೆ ರೋಡ್ ಬ್ಯಾಲೆನ್ಸಿಂಗ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಲ್ಲ. ಸೊ ರೋಡ್ ಬ್ಯಾಲೆನ್ಸಿಂಗ್ ಬಗ್ಗೆ ನಾನು ಸ್ವಲ್ಪ ಹೇಳ್ಕೊಡ್ತೀನಿ. ಇವಾಗ ಯಾವಾಗಲೂ ಹೊಸಬ್ರು ಕಲಿಯೋರು ಒಂದು ಲೆಫ್ಟ್ ಸೈಡೋ ಇಲ್ಲ ರೈಟ್ ಸೈಡೋ ಯಾವುದೋ ಒಂದು ಕಡೆ ಇರಬೇಕು. ನಿಮಗೆ ಸೆಂಟ್ರಲ್ಲಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸೆಂಟ್ರಲ್ಲಿ ಒಂದು ವೈಟ್ ಪಟ್ಟಿ ಹಾಕಿರ್ತಾರೆ, ಗೊತ್ತಾ? ಆ ವೈಟ್ ಪಟ್ಟಿಯಿಂದ ಒಂದು ಲೆಫ್ಟಿಗೆ ಇರಬೇಕು, ಇಲ್ಲಾಂದರೆ ರೈಟಿಗೆ ಇರಬೇಕು ಫುಲ್ಲಾಗಿ. ಓಕೆ. ಸೊ ರೋಡ್ ಬ್ಯಾಲೆನ್ಸಿಂಗಲ್ಲಿ ನೀವು ಹೋಗ್ತಿರ್ಬೇಕಾದ್ರೆ ಸ್ಟೇರಿಂಗ್ನ ಯಾವತ್ತೂ ಸ್ಟೇರಿಂಗು ಹಿಂಗೆ ಇಟ್ಕೊಂಡಿರ್ಬೇಕು. ಓಕೆ. ಈ ಸ್ಟೇರಿಂಗ್ ಹಿಂಗೆ ಇಟ್ಕೊಂಡು ನಾವು ರೋಡಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಲೆಫ್ಟಿಗೆ ಲೆಫ್ಟಿಗೆ ಹೋಗ್ತಿರ್ಬೇಕಾದ್ರೆ ಆವಾಗ ಮತ್ತೆ ನಾವು ಟಕ್ಕಂತ ಎಳಿಬಾರ್ದು. ಅದ್ರ ಬದಲು ಹಿಂಗೆ ಲೆಫ್ಟಿಗೆ ಹೋಗ್ತಾಯಿದೆಯಲ್ವಾ, ಸುಮ್ಮನೆ ಹಂಗೆ ನಿಧಾನಕ್ಕೆ ಹೇಳ್ಕೋಬೇಕು. ನಿಧಾನಕ್ಕೆ ಹೇಳ್ಕೊಬಿಟ್ಟು ಮತ್ತೆ ಸ್ಟಡಿ ಮಾಡ್ಕೋಬೇಕು. ಓಕೆ. ಸ್ಟಡಿ ಮಾಡಿಕೊಂಡ್ರೆ ಸ್ಟ್ರೈಟಾಗಿ ಹೋಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಹಿಂಗೆ 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 ಮಾಡ್ತಾಯಿರ್ತಾರೆ. ಸೊ ಈ ಥರ ಮಾಡಬಾರ್ದು. ಈ ಥರ ಮಾಡೋದ್ರಿಂದ ಗಾಡಿ ಊರೆಲ್ಲ ಆಡ್ತಾ ಇರುತ್ತೆ ಹೊರತು ಗಾಡಿ ಒಂದು ಲೆವೆಲಲ್ಲಿ ಹೋಗೋಲ್ಲ. ಒಂದು ಲೆವೆಲಲ್ಲಿ ಹೋಗ್ಬೇಕಂದ್ರೆ ಸ್ಟಿಫಾಗಿ ಇರಬೇಕು. ಯಾವಾಗಲೂ ಒಂದು ಕೈ ಇಲ್ಲಿರಬೇಕು, ಒಂದು ಕೈ ಇಲ್ಲಿರಬೇಕು. ಗಾಡಿ ಯಾವಾಗಲೂ ಸ್ಟಿಫಾಗಿ ಹೋಗ್ತಾ ಇರಬೇಕು. ಸುಮ್ಮನೆ ಲೈಟಾಗಿ ಬ್ಯಾಲೆನ್ಸಿಂಗ್ ಈ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಮೇಲೆ ನೀವು ಎಲ್ಲಾದರೂ ಟರ್ನ್ ಮಾಡ್ಬೇಕಂದಾಗ ಫುಲ್ ಟರ್ನ್ ಮಾಡ್ತೀರ. ಟರ್ನ್ ಮಾಡಿಬಿಟ್ಟು ಇದನ್ನ ಹಿಂಗೆ ಇಟ್ಕೊಂಡಿರ್ತೀರ. ಆ ಕಾರು ಹಂಗೆ ಹೋಗ್ತಾ ಇರುತ್ತೆ, ಆ ಕಡೆ ಯಾವುದೋ ಒಂದು ಕಡೆ ಹೋಗ್ತಾ ಇರುತ್ತೆ. ಸೊ ಏನಂದರೆ ಟರ್ನಿಂಗ್ ಆಗ್ತಾಯಿದೆಯಾ, ಟರ್ನಿಂಗ್ ಆಗ್ತಿರ್ಬೇಕಾದ್ರೆ ಮತ್ತೆ ವಾಪಸ್ಸು ಟರ್ನಿಂಗ್ ಆಗ್ತಾ ಹಿಂಗೆ ನಿಧಾನಕ್ಕೆ ವಾಪಸ್ ಬರ್ತಾ ಇರಬೇಕು. ಬಂದ್ಬಿಟ್ಟು ಮತ್ತೆ ಸ್ಟಡಿಯಾಗಿ ಇಟ್ಕೋಬೇಕು. ಏನಂದರೆ ಇವಾಗ ನೀವು ಅದು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಆ ರೋಡ್ ಬ್ಯಾಲೆನ್ಸಿಂಗ್, ನಮ್ಮ ಏನೋ ಲೈನ್ ಇರುತ್ತಲ್ಲ, ವೈಟ್ ಪಟ್ಟಿ ಲೈನ್ ಇರುತ್ತಲ್ಲ, ಆ ಲೈನಿಂದ ಲೆಫ್ಟ್ ಸೈಡ್ ನೀವು ಲೆಫ್ಟ್ಗೆ ಹೋಗ್ಬೇಕಾದ್ರೆ ಫುಲ್ ಶಾರ್ಟ್ ಟರ್ನ್ ಮಾಡ್ಕೋಬೇಕು. ರೈಟ್ಗೆ ಹೋಗ್ಬೇಕಂದ್ರೆ ಲಾಂಗ್ ಟರ್ನ್ ಮಾಡ್ಕೋಬೇಕಂದ್ರೆ ಆ ಪಟ್ಟಿ ಇರುತ್ತಲ್ಲ, ಪಟ್ಟಿ ಹತ್ರ ಹೋಗ್ಬಿಟ್ಟು ರೈಟ್ ಕಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ನಾವು ಲೆಫ್ಟ್ ಟರ್ನ್ ಮಾಡ್ಬೇಕಂದ್ರೆ ಆ ಪಟ್ಟಿಯಿಂದ ಒಳಗಡೆ ನಾವು ಲೆಫ್ಟ್ ಟರ್ನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೆ ಯಾವಾಗಲೂ ರೋಡ್ ಗ್ರಿಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇರಿಂಗ್ನ ಸುಮ್ಮನೆ ಅನ್ನೆಸರಿ ಹಿಂಗೆ ಎಲ್ಲ ಅಲ್ಲಾಡಿಸ್ಬೇಡಿ. ಹಿಂಗೆ ಸ್ಟಿಫಾಗಿ ಇಟ್ಕೊಂಡು ನಿಧಾನಕ್ಕೆ ಪ್ಲೇ ಮಾಡ್ಕೊಂಡು ಹೋಗ್ತಾ ಇರಬೇಕು. ಓಕೆ. ಸೊ ಯಾವುದೇ ಕಾರಣಕ್ಕೂ ಅನ್ನೆಸರಿ ಎರಾಬಿರಿ ತಿರುಗಿಸ್ಬೇಡಿ. ಆಮೇಲೆ ಇವಾಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸೆಂಟ್ರಲ್ಲಿ ಯಾವುದೋ ಒಂದು ಕಾರ್ ನಿಂತ್ಕೊಂಡಿದೆ, ಸೆಂಟ್ರ್ ರೋಡಲ್ಲಿ ಅಂದರೆ ಒಂದು ಎಡ್ಜಲ್ಲಿ ನಿಂತ್ಕೊಂಡಿರ್ಬೇಕು. ಅಲ್ಲಿ ಹೋಗೋಕ್ಕೆ ನಿಮಗೆ ಕಷ್ಟ ಆಗ್ತದೆ. ಆ ಟೈಮಲ್ಲಿ ಸ್ವಲ್ಪ ಕ್ಲಚ್ ತಿಳ್ಕೊಂಡು ಲೈಟಾಗಿ ಬ್ರೇಕ್ ಹಾಕ್ಕೊಡ್ರಿ. ಜಾಸ್ತಿ ಸ್ಪೀಡ್ ಇದೆ ಅಂದರೆ ಲೈಟಾಗಿ ಬ್ರೇಕ್ ಹಾಕ್ಕೊಂಡು ಸ್ವಲ್ಪ ಸ್ಲೋ ಆಗೋಯ್ತು ಅಂದರೆ ಆಮೇಲೆ ಅಪೋಸಿಟ್ ಬರೋ ಗಾಡಿಗಳು ಯಾವುದೇ ಇದ್ದರೂ ಸರಿ ಅವು ಪಾಸ್ ಆಗುತ್ತೆ, ನೀವು ಕೂಡ ನೀಟಾಗಿ ಪಾಸ್ ಆಗ್ಬೋದು. ಸೊ ಅಲ್ಲಿ ಸ್ವಲ್ಪ ರೈಟಿಗೆ ಹಿಂಗೆ ಹೇಳ್ಕೊಂಡು ಮತ್ತೆ ಸ್ಟಡಿ ಮಾಡಿಕೊಂಡು ಹೋಗ್ಬೇಕು. ನಾವು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅದು ಹೆಂಗಾದ್ರೂ ಹೋಗಲಿ ಸುಮ್ಮನೆ ಹಿಂಗೆ ಹಿಡ್ಕೊಂಡಿರ್ತಾರೆ, ನೋಡ್ತಾ ಇರ್ತಾರೆ ಸುಮ್ಮನೆ. ಅದು ಯಾವ ಕಡೆ ಹೋಗ್ತಾಯಿದೆ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಸೊ ಅದನ್ನು ಗಮನಿಸ್ಬೇಕು. ಇವಾಗ ಲೆಫ್ಟಲ್ಲಿ ಹೋಗ್ತಾ ಇದೆಯಾ, ಸೊ ರೈಟಿಗೆ ಹೇಳ್ಕೋಬೇಕು. ಹಿಂಗೆ ರೈಟಿಗೆ ಹೇಳ್ಕೊಂಡು ಮತ್ತೆ ಸ್ಟಡಿ ಮಾಡ್ಕೋಬೇಕು. ಸೊ ಲೆಫ್ಟ್ಗೆ ಹೋಗ್ತಾ ಇದೆಯಾ, ರೈಟಿಗೆ ಹೇಳ್ಕೊಂಡು ಸ್ಟಡಿ ಮಾಡ್ಕೊಂಡು ಹೋಗ್ಬೇಕು. ಸೊ ಈ ರೋಡ್ ಗ್ರಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಅನ್ನೆಸರಿ ಸುಮ್ಮನೆ ಸ್ಟೇರಿಂಗ್ ಆ ಕಡೆ ಈ ಕಡೆ ತಿರುಗಿಸೋದು ಬಿಟ್ಬಿಟ್ಟು ನೀಟಾಗಿ ಒಂದು ಸ್ಟಿಫಾಗಿ ಇಟ್ಕೊಂಡು ಮೂವ್ ಮಾಡ್ಕೊಂಡು ಹೋಗಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.